ಕಾಮನ್ ಅವರ ಹತ್ರ ಒಂದು ಡೌಟ್ ಇರ್ತದೆ. ನಾನು ಈಗ ಬೆಂಗಳೂರಲ್ಲಿದ್ದೇನೆ, ಫಾರ್ ಎಕ್ಸಾಂಪಲ್ ಪರ್ ಮಂತ್ ನನಗೆ ಒಂದು 70,000-80,000 ರುಪೀಸ್ ಸ್ಯಾಲರಿ ಇದೆ. ಬ್ಯಾಂಗ್ಳೂರಿಗೆ ಹೋದಾಗ ಐ ಮೆ ನಾಟ್ ಗೆಟ್ ದ್ಯಾಟ್, ಮೈ ಸ್ಕೇಲ್ ವಿಲ್ ಬಿ ಅಬೌಟ್ 40,000 50,000 ಅಂತ. ಈ ಡೌಟ್ ಅನ್ನ ಹೇಗೆ ಕ್ಲಿಯರ್ ಮಾಡೋದು ಅವರಿಗೆ? ಇದು 100% ಸುಳ್ಳು ಸರ್. ಮಂಗಳೂರಲ್ಲಿ ನೀವು ಬರುವಾಗ 30% ಹೈಕ್ ಕೇಳಿ ಬರ್ತಿದ್ದಾರೆ. ಕಂಪನಿಗಳು ಕೊಡ್ಲಿಕ್ಕೆ ರೆಡಿನೂ ಆಗಿದೆ. ಕೋವಿಡ್ ನಂತರ ಗ್ಲೋಬಲ್ ಮಾರ್ಕೆಟ್ ಓಪನ್ ಆಗಿದೆ. ನೀವು ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಯಾವುದೇ ಗ್ಲೋಬಲ್ ಸಿಟಿಗೆ ವರ್ಕ್ ಮಾಡಬಹುದು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಕೆಲವು ಕಂಪನಿಗಳಿದೆ, ಕಾಲೇಜ್ ಸ್ಟೂಡೆಂಟ್ಗಳು ಆಫೀಸ್ ಪಡ್ಕೊಂಡು ಯುರೋಪಿಯನ್ ಕಂಪನಿಗಳಿಗೆ ಔಟ್ಸೋರ್ಸ್ ವರ್ಕ್ ಮಾಡ್ತಿದ್ದಾರೆ. $1 million ಅಲ್ಲಿ ಅರ್ನ್ ಮಾಡುವಂಥ ಅಪಾರ್ಚುನಿಟಿ ಈಗ ಮಂಗಳೂರಲ್ಲಿ ಕುತ್ಕೊಳ್ಳಿ, ನೀವು ಯುರೋಪಲ್ಲಿ ಕುತ್ಕೊಳ್ಳಿ, ಅದರಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಅರ್ನ್ ಮಾಡಲಿಕ್ಕೆ ಯಾವುದೇ ನಗರ ಸೇಮ್ ಅಪಾರ್ಚುನಿಟಿ ಕೊಡ್ತಾ ಉಂಟು. ಅದರಲ್ಲೂ ಮಂಗಳೂರು ನಗರದಲ್ಲಿ ಒಂದು ನಮ್ಮ ಚಿಕ್ಕ ಊರಿನ ಒಂದು ಬೆನಿಫಿಟ್ ಅಂತ ಏನಿದೆ ನೋಡಿ, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಟೆಕ್ನೋವಾನ್ಸಾ ಅನ್ನೋ ಒಂದು ಪ್ರೋಗ್ರಾಮ್ ನಡೀತದೆ. ಒಂದು 600-800 ಜನ ಈ ಟೆಕ್ನಾಲಜಿ ಅವರು ಆ ಗೌರ್ಮೆಂಟ್ ಏನು ಮಾಡಿದೆ, ಇಂಡಸ್ಟ್ರಿ ಬಾಡಿಯನ್ನೇ ಹಿಡ್ಕೊಂಡು ಮಂಗಳೂರಿನ ಇಂಡಸ್ಟ್ರಿ ರೆಕಗ್ನೈಸ್ಡ್ ನೋವಿಗೋ ಅನ್ನೋ ಕಂಪನಿ ಇದೆ, ನಿವಿಯಸ್ ಅನ್ನೋ ಕಂಪನಿ ಇದೆ, ಇಂಡಸ್ಟ್ರಿ ಬಾಡಿಗಳನ್ನೇ ಒಟ್ಟು ಮಾಡಿಬಿಟ್ಟು ಇಲ್ಲೇ ನಮ್ಮ ಒಂದು ಕ್ಲಸ್ಟರ್ ಅನ್ನೋ ಥರ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಡೆಯುವಂಥ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ. ಮಂಗಳೂರು ನಗರ ಬೇರೆನೆ ಅಂತಲೇ ಹೇಳ್ಬೋದು. ಯಾರು ಬಂದು ಇಲ್ಲಿ ಸೇಳ್ಕೊಳ್ಳಿಕ್ಕೆ ಅವಕಾಶ. ನಮ್ಮ ಯಂಗ್ಸ್ಟರ್ಸ್ಗೆ ವರ್ಲ್ಡ್ ವೈಡ್ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಬ್ಯೂಟಿಫುಲ್ ಮೆಸೇಜ್.